ನಮಸ್ಕಾರ ಕರ್ನಾಟಕ. ನಿನ್ನೆ ಈ ವಿಚಾರದ ಬಗ್ಗೆ ಫುಲ್ ಡೀಟೇಲ್ಸ್ ಆಗಿ ಮಾತಾಡಿದ್ದೀನಿ. ಅದ್ರ ಭಾಗ 2 ಮಾಡಬೇಕು ಅಂತ ಬಂದ್ಬಿಟ್ಟಿದ್ದೀನಿ ಗುರು. ಏನಪ್ಪಾ ಅಂದ್ರೆ ಇವತ್ತು ದರ್ಶನ್ ಅವ್ರನ್ನ ಫುಲ್ ಎಂಕ್ವೈರಿ ಮಾಡ್ಬಿಟ್ಟಿದ್ರಂತೆ ಅಲ್ಲಿರುವ ಪೊಲೀಸ್ ಅವರು. ನೀವ್ ಏನಕ್ಕೆ ತೋರ್ಸುದ್ರಿ ಅಂತ ದರ್ಶನ್ ಫುಲ್ ಗಾಬರಿ ಆಗ್ಬಿಟ್ಟವ್ರಂತೆ. ಇದ್ರ ಬಗ್ಗೆ ಮಾಧ್ಯಮದವರು ಒಂದು ಚರ್ಚೆ ಮಾಡ್ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡ್ತಿದ್ದಾರೆ. ಅಲ್ಲ ಗುರು, ಬೆರಳು ತೋರ್ಸಿರೋದು ನಿಮ್ಗೆ ಅಂತ ನೀವೇ ಅನ್ಕೊಂಡ್ರೆ ನೀವೇ ಇಕ್ಕೊಂಬಿಡಿ. ನಿಮ್ಗೆ ತೋರಿಸಿದಾರೆ ಅಂತ ನೀವು ಅನ್ಕೊಂಡ್ರೆ ನೀವೇ ಇಕ್ಕೊಂಬಿಡಿ ಸ್ವಾಮಿ. ಯಾಕೆ ಅಷ್ಟೊಂದು ಅದನ್ನೇ ಎಳ್ಕೊಂಡು ಕಿತ್ಕೊಂಡು ಚೀರಾಡ್ಕೊಂಡು ಅದನ್ನೇ ತೋರಿಸ್ತಾ ಇದ್ದೀರಾ? ಅಲ್ಲಿಂದ ಬರ್ಬೇಕಾದ್ರೆ ಬೆರಳು ತೋರಿಸಿದ್ದು ಅಂತ ನಿಮ್ಗೆ ಅನ್ಸಿದ್ರೆ, ನಿಮ್ಗೆ ತೋರಿಸಿದಾರೆ ಅನ್ಸಿದ್ರೆ ನೀವು ಇಕ್ಕೋಬಿಡಿ. ಎಲ್ಲಿ ಇಕ್ಕೋಬೇಕು ಅನ್ಸುತ್ತೋ ಅಲ್ಲಿ ಇಕ್ಕೋಬಿಡಿ. ನಿಮಗ್ ತೋರಿಸಿಲ್ಲ ಅಂತ ಅನ್ಕೊಂಡ್ರೆ ಅದು ನಿಮಗ್ ತೋರಿಸಿಲ್ಲ ಅಷ್ಟೇ ಗುರು. ಅಪ್ಪ ಇಲ್ಲೇನಾಗ್ಬಿಟ್ಟಿದೆ ಅಂದ್ರೆ ದರ್ಶನ್ ಒಂದು ಬ್ರ್ಯಾಂಡೆಡ್ ಟೀ ಶರ್ಟ್ ಹಾಕಂಗಿಲ್ಲ. ಅದು ಎಷ್ಟು ದುಡ್ಡು ಗೊತ್ತಾ? ದರ್ಶನ್ ಹಾಕಿರೋ ಟಿ ಶರ್ಟು, ಆ ಜೀನ್ಸ್ ಪ್ಯಾಂಟ್ ಬೆಲೆ ಎಷ್ಟು ಗೊತ್ತಾ? ಆ ಶೂ ಬೆಲೆ ಎಷ್ಟು ಗೊತ್ತಾ? ಹಾಗಾದ್ರೆ ದರ್ಶನ್ ಏನ್ ಪುಡ್ಗೋಸಿ ಕಟ್ಕೊಂಡು ಓಡಾಡ್ಬೇಕಂಡ್ರಯ್ಯ ಅಲ್ಲಿ? ಅದು ಹೇಳ್ಬಿಡ್ರು ಹೋಗ್ಲಿ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ, ಇವರು ದೊಡ್ಡ ಸೆಲೆಬ್ರಿಟಿ, ಒಂದು ಕೋಟಿಗಟ್ಲೆ ಸಿನಿಮಾಗೆ ತಗೊಂತಾರೆ. ಅವು ಮನೆಯವರು ಆಗಿರ್ಬೋದು, ಮನೆಯವರು ಬಟ್ಟೆ ತಗೊಳಕ್ಕೆ ಇವಾಗ ವಿಜಯಲಕ್ಷ್ಮಿ ಅವರು ಅವರಿಗೆ ಬಟ್ಟೆ ತಂದು ಕೊಡ್ತಾ ಇದಾರಲ್ಲ, ಯಾವುದೋ ಒಂದು ದೊಡ್ಡದು ಒಂದು ಪೂಮಾ ಗಿಮಾ ಒಂದು ಶೋರೂಮ್ಗೆ ಹೋಗ್ತಾರೆ, ತಗೊಂಬಂದು ಕೊಡ್ತಾರೆ. ಇವಾಗ ವಿಜಯಲಕ್ಷ್ಮಿ ಅವ್ರಿಗೆ ನಾವ್ ಹೇಳ್ಬೇಕು, ಹೋಗಿ ಅಮ್ಮ ನೀವು ದೊಡ್ಡ ದೊಡ್ಡ ಬ್ರಾಂಡೆಡ್ ಬಟ್ಟೆಗಳೆಲ್ಲ ಕೊಡಬೇಡಿ, ಫುಟ್ಪಾತ್ ಮೇಲೆ ಇಲ್ಲಾಂದ್ರೆ ಮೆಜೆಸ್ಟಿಕ್ ಫುಟ್ಪಾತ್ ಮೇಲೆ ಬಿದ್ದಿರೋ ಬಟ್ಟೆಗಳನ್ನ ತಗೊಂಡೋಗಿ ದರ್ಶನ್ ಅವ್ರು ಕೊಡಿ. ಈ ತರ ಬ್ರಾಂಡೆಡ್ ಟಿ ಶರ್ಟ್ ಅಲ್ಲೆಲ್ಲ ಹಾಕೋಂಗಿಲ್ಲ, ಅದು ತುಂಬಾ ತಪ್ಪು ಅನ್ನೋ ತರ ನೀವು ತೋರಿಸ್ತಾ ಇದ್ದೀರಲ್ಲ. ನಿಮಗೆ ನಾಚಿಕೆ ಆಗ್ಬೇಕು. ಒಬ್ಬ ಸೆಲೆಬ್ರಿಟಿ 15 ಕೋಟಿ ರೂಪಾಯಿ ಒಂದು ಸಿನಿಮಾಗೆ ದುಡ್ಡು ಇಸ್ಕೊಂತಾನೆ ಅಂದ್ರೆ ಬ್ರಾಂಡೆಡ್ ಬಟ್ಟೆಗಳು ಹಾಕೊಳ್ಳೋದು ಸಹಜ. ನಿಮ್ಗೆ ಯಾಕೆ ಅದು ಕೊಟ್ಟೆ ಉರಿ? ಅದು ಏನಕ್ಕೆ ಇಷ್ಟೊಂದು ಹುರ್ಕೊಂಡು ಸಾಯ್ತಾ ಇದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ಮತ್ತೆ ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಹಾಕೊಂಡು ಚರ್ಚಿ ಕುಟ್ಟಿ. ಹಾಗೆ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ. ನಮಸ್ಕಾರ.